ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ತುಂಬಾ ಜನ ಅಪ್ಡೇಟ್ ಕೇಳಿದ್ದೀರಾ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳಿರುವಂಥ ಕ್ವಶನ್ ಏನಪ್ಪಾ ಅಂದ್ರೆ, KCET ನ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ರೌಂಡ್ ಬಂದ ಆದಮೇಲೆ ಸಿಲೆಬಸ್ ಏನನ್ನ ಕಾಲೇಜ್ನಲ್ಲಿ ಕಂಪ್ಲೀಟ್ ಮಾಡ್ತಿರ್ತಾರಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳಿದ್ದಾರೆ. ಅಥವಾ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದ್ರು ಕೂಡ ನಾನು ಸೆಕೆಂಡ್ ರೌಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ, ಸೊ ಅಲ್ಲಿ ಕಾಲೇಜಸ್ ಬಂದ್ಬಿಟ್ಟು ಸ್ಟಾರ್ಟ್ ಆಗಿ ಸಿಲೆಬಸ್ ಕಂಪ್ಲೀಟ್ ಮಾಡ್ತಿರ್ತಾರ ಅಂತಾನೂ ಕೂಡ ತುಂಬಾ ಜನ ಕೇಳಿದ್ದಾರೆ. ಸೊ ಎರಡಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಾನೂ ಕೂಡ ಹೇಳ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಕಾಲೇಜ್ ಯಾವಾಗ ಓಪನ್ ಅಂತ ಹೇಳ್ತೀನಿ ನೋಡಿ. ನಿಮ್ಮ ಒಂದು ಕಾಲೇಜ್ ಆಗಸ್ಟ್ 17ನೇ ತಾರೀಕರಿಂದ 20ನೇ ತಾರೀಕು ಒಳಗಡೆ ಓಪನ್ ಮಾಡಿಬಿಡ್ತಾರೆ. ಡಿಲೇ ಮಾಡಕ್ ಹೋಗಲ್ಲ, ಏನಕ್ಕಂದ್ರೆ ಸಿಲೆಬಸ್ ಬೇಗ ಕಂಪ್ಲೀಟ್ ಮಾಡಬೇಕು. ಅದಕ್ಕೋಸ್ಕರ ಮತ್ತೆ ಫಸ್ಟ್ ರೌಂಡ್ ಆಫ್ ಕೌನ್ಸಲಿಂಗು ಕೂಡ ಮುಗಿದಿದೆ, ಅಡ್ಮಿಷನ್ ಪ್ರೋಸೆಸ್ನು ಕೂಡ ಕಂಪ್ಲೀಟ್ ಆಗಿರೋದ್ರಿಂದ ಮೋಸ್ಟ್ ಆಫ್ ಆಲ್ 90% ಮಕ್ಕಳು ಬಂದ್ಬಿಟ್ಟು ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮತ್ತೆ ಇನ್ನೊಂದು ಮ್ಯಾನೇಜ್ಮೆಂಟ್ ಸೀಟ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಫಿಲ್ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ಅವರು KCET ಬಗ್ಗೆ ಅಷ್ಟೊಂದೇನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಕಾಲೇಜಸ್ ಅವರು. ಸೊ ಹಂಗಾಗಿನೇ ಬೇಗ ಓಪನ್ ಮಾಡಿಬಿಡ್ತಾರೆ. ಗೌರ್ಮೆಂಟ್ ಅದೇನು KA ಆರ್ಡರ್ ಪ್ರಕಾರನೇ ಕಾಲೇಜ್ ಓಪನ್ ಮಾಡ್ತಾರೆ. ಓಕೆನಾ. ಸೊ ಇವಾಗ ಸೆಕೆಂಡ್ ರೌಂಡ್ಗೆ ಹೋಗ್ತಿರುವಂತ ಒಂದು ವಿದ್ಯಾರ್ಥಿಗಳಿಗೆ ಸಿಲೆಬಸ್ನಲ್ಲಿ ಏನಾರ ವ್ಯತ್ಯಾಸ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಇವಾಗ ಸೆಕೆಂಡ್ ರೌಂಡ್ ಕೂಡ ನಿಮ್ಗೆ ಸ್ಟಾರ್ಟ್ ಆಗೋದು 3rd ವೀಕಲ್ಲಿ ಅಥವಾ 4th ವೀಕಲ್ಲಿ. ಸೇಮ್ ನಿಮ್ಮ ಒಂದು ರಿಸಲ್ಟನ್ನು ಕೂಡ ಆಲ್ಮೋಸ್ಟ್ 4th ವೀಕಲ್ಲಿ ಬರುತ್ತೆ. ನಿಮ್ಮ ಒಂದು ಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಈ ಮಂತ್ ಮುಗ್ದೇ ಹೋಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಸಿಲೆಬಸ್ಸು ಅಲ್ಲಿ ಕಂಪ್ಲೀಟ್ ಆಗ್ತಿರುತ್ತಾ ಅಂತ ಹೇಳೋದಾದ್ರೆ, ಸೇರಿದ ತಕ್ಷಣ ಒಂದು 5 to 6 days ಓರಿಯೆಂಟೇಷನ್ ಅದು ಇದು ಕಾಲೇಜ್ ಬಗ್ಗೆ ಹೇಳೋದು ಅವೆಲ್ಲನೂ ಕೂಡ ಮಾಡ್ತಾರೆ. ಹಂಗಂತ ಒಂದು ಮಂತ್ ಪೂರ್ತಿ ಅದನ್ನೇ ಮಾಡಲ್ಲ, ಸಿಲೆಬಸ್ ಕಂಪ್ಲೀಟ್ ಆಗ್ತಿರುತ್ತೆ. ಸೊ ನೀವು ಹೋಗ್ಬಿಟ್ಟು ನೆಕ್ಸ್ಟ್ ಮಂತಿನ ಅಡ್ಮಿಷನ್ ಪ್ರೊಸೆಸ್ ನಾರ್ಮಲ್ ನೀವು ಯಾವ್ದಕ್ಕೆ ಸೇರ್ಕೊಂತೀರೋ ಅದಕ್ಕೆ ಹೋಗ್ಬಿಟ್ಟು ನೀವು ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಅಲ್ಲಿಂದ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ಒಂದು ಚಾಪ್ಟರ್ಸ್ 2 ಚಾಪ್ಟರ್ಸ್ ಅಷ್ಟು ನಿಮಗೆ ವೇರಿಯೇಷನ್ ಆಗುತ್ತೆ, ಬಿಟ್ಟರೆ ಅಷ್ಟೊಂದೇನಾಗಲ್ಲ, ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಕೆಲವೊಂದು ಕಾಲೇಜಸ್ ಬಂದ್ಬಿಟ್ಟು ನೆಕ್ಸ್ಟ್ ರೌಂಡ್ ತನಕ ಕೂಡ ವೆಯ್ಟ್ ಮಾಡೋರು ಕೂಡ ಇರ್ತಾರೆ. ಸೊ ಹಂಗಾಗಿನೇ ಹೇಳ್ತಿರುವಂಥದ್ದು. ಇನ್ನು 3rd ರೌಂಡ್ ಅಷ್ಟೊತ್ತಿಗೆ ನನ್ನ ಪ್ರಕಾರ ಸೆಕೆಂಡ್ ರೌಂಡಲ್ಲೇ ನೀವು ಸೀಟ್ ಅಲಾಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಏನಕ್ಕೆ 3rd ರೌಂಡ್ ಅಷ್ಟೊತ್ತಿಗೆ ನಿಮ್ಗೆ ಇನ್ನೂ ಒಂದು ಮಂತ್ ಇಂದ ಹೋಗ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಕಾಲೇಜ್ ಶುರುವಾಗ್ಬಿಟ್ಟು ಸಿಲೆಬಸ್ಸೂ ಕೂಡ ಕಂಪ್ಲೀಟ್ ಆಗ್ತಿರುತ್ತೆ. ಸೊ ಹಂಗಾಗಿ ತುಂಬ ಇಂಪಾರ್ಟೆಂಟು ಸೆಕೆಂಡ್ ರೌಂಡಲ್ಲೇ ಸೇರ್ಕೊಳ್ಳಿ. ಇಲ್ಲ ನಾನು ವೇಟ್ ಮಾಡ್ತೀನಿ ಒಳ್ಳೆ ಕಾಲೇಜ್ಗೆ ಸೇರ್ಕೊತೀನಿ ಅಂದರೆ 3rd ರೌಂಡ್. ಯಾಕಂದರೆ 3rd ರೌಂಡ್ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಕಾಲೇಜು ಕೂಡ ಫಿಲ್ ಆಗಿಬಿಟ್ಟಿರುತ್ತೆ. ಮತ್ತೆ ಮ್ಯಾನೇಜ್ಮೆಂಟ್ ಸೀಟನ್ನು ಕೂಡ ತೊಗೊಂಡ್ಬಿಟ್ಟಿರ್ತಾರೆ ಅವರು. ಸೊ ಹಂಗಾಗಿನೇ ನಾನು ಹೇಳ್ತಿರುವಂಥದ್ದು, ಸೆಕೆಂಡ್ ರೌಂಡಲ್ಲೇ ಕಾಲೇಜ್ನ ತೊಗೋಬೇಕಾಗುತ್ತೆ ನೀವು. ಇದು ನಿಮ್ಮ ಒಂದು ಲಾಸ್ಟ್ ಆಪ್ಷನ್ ಅಂತ ಅನ್ಕೊಳ್ಳಿ. ಕಾಲೇಜಸ್ನ ಕ್ಲೀನಾಗಿ ಆಪ್ಷನ್ ಎಂಟ್ರಿನಲ್ಲಿ ಎಂಟ್ರಿ ಮಾಡಿಬಿಟ್ಟು ನೀವು ತೊಗೋಬೇಕಾಗುತ್ತೆ. ಏನಕ್ಕೆ ನೀಟ್ ಅವರು ಬರ್ತಾರೆ, ನೀಟ್ ಅವರು ಕೂಡ ಆಪ್ಷನ್ ಎಂಟ್ರಿ ಮಾಡ್ತಾರೆ, ಮತ್ತೆ ಇಂಜಿನಿಯರಿಂಗ್ ಕಾಲೇಜ್ನ ತೊಗೊತಾರೆ ಅವರು ಕೂಡ. ಸೊ ಹಂಗಾಗಿ ಏನಾಗುತ್ತೆ ಅಂದರೆ ಶಫಲ್ ಆಗಿಬಿಡುತ್ತೆ ಇಲ್ಲಿ. ಯಾಕಂದರೆ ಇಲ್ಲಿ ಬರೀ KA ವಿದ್ಯಾರ್ಥಿಗಳೇ ಇಂಜಿನಿಯರಿಂಗ್ ಕಾಲೇಜ್ ತೊಗೊತಿದ್ರು. ಫಸ್ಟ್ ರೌಂಡಲ್ಲಿ ತುಂಬ ಚೆನ್ನಾಗಿರುವಂಥ ಕಾಲೇಜ್ನ ಆ್ಯಡ್ ಮಾಡಿಕೊಂಡು ತೊಗೊಂಡ್ಬಿಟ್ಟಿದ್ದಾರೆ. ಬಟ್ ಆದರೆ ಇವಾಗ ನೀಟ್ ವಿದ್ಯಾರ್ಥಿಗಳು ಬಂದಾಗ ನೀಟ್ ಸೀಟ್ ಸಿಗಲಿಲ್ಲ ಅಂದರೆ ಅವ್ರು ಇಂಜಿನಿಯರಿಂಗ್ ಕಾಲೇಜ್ಗೆ ಬರಬೇಕು. ಸೊ ಹಂಗಾಗಿ ಅಲ್ಲಿ ಏನಾಗುತ್ತೆ ಅಂದರೆ ಕಾಲೇಜಸ್ ಶಫಲ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಾನು ಹೇಳ್ತಿರುವಂಥದ್ದು ಏನಪ್ಪ ಅಂದರೆ, ಸೆಕೆಂಡ್ ರೌಂಡಲ್ಲೇ ಸೆಲೆಕ್ಷನ್ ಆಗುವಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೆಕೆಂಡ್ ರೌಂಡಲ್ಲೇ ಸೆಲೆಕ್ಷನ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುವಂಥ ಒಂದು ಕಾಲೇಜಸ್ನ ಅಂದರೆ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂದರೆ ಆಪ್ಷನ್ ಎಂಟ್ರಿ ನೀವು ಚೆನ್ನಾಗಿ ಮಾಡಿರಬೇಕಾಗುತ್ತೆ ಕಾಲೇಜಸ್ನ. ಸೊ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿನೇ ಕ್ಲೀನಾಗಿ ಕಾಲೇಜ್ ಲಿಸ್ಟ್ನ ಪ್ರಿಪ್ರೇಷನ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನ ಮಾಡಿ. ಓಕೆನಾ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಇನ್ನೇನನ್ನ ಡೌಟ್ ಇತ್ತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಜೈ ಹಿಂದ್, ಒಂದೇ ಮಾತ್ರ.